ಕಾರ್ಯಕ್ರಮದ ಒತ್ತಡದಲ್ಲಿ ಕೆಲವೊಮ್ಮೆ ತಾಲೂಕಿಗೆ ಆವಾಗವಾಗ ನಾನು ಭೇಟಿ ಕೊಟ್ಟರು ಸಂಪೂರ್ಣವಾಗಿ ಜನರ ಸಮಸ್ಯೆನ ನಾನು ಪರಿಹರಿಸಲಿಕ್ಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕಾಗಿ ಹೀಗೆ ಒಂದೊಂದು ಹೋಬಳಿಗೆ ಒಂದೊಂದು ಸಾರಿ ಎಲ್ಲ ಅಧಿಕಾರಿಗಳ ಜೊತೆ ಬಂದು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸನ ಜನಸಂಪರ್ಕ ಸಭೆ ಮೂಲಕ ಜಿಲ್ಲಾ ಮಟ್ಟ ತಾಲೂಕು ಉಪವಿಭಾಗ ಮಟ್ಟದ ಅಧಿಕಾರಿಗಳು ಕರೆದು ಮಾಡ್ತಾಯಿದ್ದೀನಿ. ಅದೇ ರೀತಿ ಇವತ್ತು ಅನೇಕ ಒಂದು ಅಭಿವೃದ್ಧಿ ಕೆಲಸ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೀನಿ. ಇವತ್ತು 31 ಕೋಟಿ ಕೆಲಸದಲ್ಲಿ ಕುಡಿಯೋ ನೀರು ಇರ್ಬೋದು, 1 ಕೋಟಿ ವೆಚ್ಚದಲ್ಲಿ ಕಾಲೇಜಿನ ಕಟ್ಟಡ ಇರ್ಬೋದು, 55 ಲಕ್ಷ ಶಾಲಾ ಕಟ್ಟಡ ಇರ್ಬೋದು, 5 ಕೋಟಿ ವೆಚ್ಚದಲ್ಲಿ ಒಂದು ಹಾಸ್ಟೆಲನ್ನು ಕಟ್ಟಿಡ್ತಕ್ಕಂಥದ್ದು, ಒಂದು ರಸ್ತೆಯನ್ನು ಪೂಜೆ ಮಾಡ್ತಕ್ಕಂಥದ್ದು, ಈ ರೀತಿ ಅನೇಕ ವಿಚಾರಗಳಲ್ಲಿ ಮಾಡೋದು ಸಾರ್ವಜನಿಕ ಸಮಸ್ಯೆಯನ್ನು ಕೇಳಿದೆ. ಸರ್, ಮಂಡ್ಯಕ್ಕೆ ಕೃಷಿ ವಿಶ್ವವಿದ್ಯಾಲಯ ಮಾಡಿದರೆ ಯಾವಾಗಿಂದ ಆಗೋಯ್ತು, ಇನ್ನು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಷ್ಟೇ. ಅದನ್ನೆಲ್ಲ ಒಂದು ಸ್ಪೆಷಲ್ ಆಫೀಸರ್ ನೇಮಕ ಮಾಡ್ತಾಯಿದ್ದೀನಿ ಮುಂದಿನ ವಾರ. ಅವರು ಯಾವ ರೀತಿ ಅದಕ್ಕೆ ಎಷ್ಟು ಹಣ ಬೇಕು ಅನ್ನೋದು ಅಷ್ಟೇ ಬಿಟ್ಟು ಕೊಟ್ಟು ಪ್ರೋಸೆಸ್ಸು ಬಜೆಟ್ ಘೋಷಣೆ ಆಗಿತ್ತು, ಕ್ಯಾಬಿನೆಟ್ ಅನುಮೋದನೆ ಸಿಕ್ಕಿದೆ, ಇನ್ನು ಮುಂದೆ ನಿರಂತರವಾಗಿ ಪ್ರಕ್ರಿಯೆ ನಡೆಯಿತು. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅದು AICC ಅವ್ರ ತೀರ್ಮಾನ, ನಮ್ಮದಲ್ಲ. ಸರ್, ಮತ್ತೊಂದು ಕಡೆ ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ಜಿಲ್ಲೆಗೆ ಯಾವುದೇ ರೀತಿ ಅಭಿವೃದ್ಧಿ ಪಾಪ ಏನೂ ಮಾಡಿಲ್ಲ, ಅವರೆಲ್ಲ ಮಾಡಿರೋದು ಅವರೇ. ಮೆಡಿಕಲ್ ಕಾಲೇಜು ಅವ್ರದ್ದೇ, KSRTC ಡಿವಿಷನ್ ಒಂದೇ, ಕೃಷಿ ವಿಶ್ವವಿದ್ಯಾಲಯ ಒಂದು ಅವದೇ, ಫ್ಯಾಕ್ಟ್ರಿದು ಹೌದೇ, ರಸ್ತೆನೂ ಹೌದೇ, ಕುಡಿಯೋ ನೀರು ಹೌದೇ. ಇಡೀ ಜಿಲ್ಲೆಯಲ್ಲಿ ಏನಾದ್ರು ನಾವು ಒಂದು ಜೀವನ ಮಾಡ್ತಿದ್ದೀವಿ ಅಂದರೆ ಇದಕ್ಕೆಲ್ಲ ಕೊಟ್ಟರು ಕುಮಾರಸ್ವಾಮಿನೇ. ಧನ್ಯವಾದಗಳು. ಹೌದು 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 ಮೊನ್ನೆ DC ಬ್ಯಾಂಕಲ್ಲಿ ನಾವು 9 ಗೆದ್ದಾಗ 4 ಜನನ ಡಿಸ್ಕ್ವಾಲಿಫೈ ಮಾಡಿದ್ರಲ್ಲ, ಆ ಪುಣ್ಯಾತಂಬರು ಎಕ್ಸ್ಪ್ಲನೇಷನ್ ಕೊಡಲಿ ಯಾಕೆ ಮಾಡಿದರು ಅಂತ. ಉಳಿದದ್ದು ನಾನು ಹೇಳ್ತೀನಿ. ಕಾನೂನು ಬಾಹಿರ ಇರ್ತಕ್ಕಂಥ ಸೊಸೈಟಿಗಳನ್ನ ಕ್ರಮ ತಗೊಳ್ತಕ್ಕಂಥದ್ದು ಇಲಾಖೆ ಕೆಲಸ ಮಾಡ್ತಾರೆ. ನನಗೆ ಯಾವುದೂ ದ್ವೇಷದಿಲ್ಲ. ಸೊ ದ್ವೇಷ ಮಾಡಬೇಕು ಅಂದರೆ ಯಾವತ್ತೋ ಮಾಡ್ತಿದ್ದೋ, ದ್ವೇಷದ ರಾಜಕಾರಣ ಮಾಡೋಂಗಿಲ್ಲ. ಯಾಕೆ ಅಂತ ಈ DC ಬ್ಯಾಂಕ್ನಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಕುಮಾರಸ್ವಾಮಿಯವರು ಅವರ ಪಾರ್ಟಿಯವರು 4 ಜನ ಡಿಸ್ಕ್ವಾಲಿಫೈ ಮಾಡಿದ್ರಲ್ಲ ಚುನಾವಣೆ ಸಂದರ್ಭದಲ್ಲಿ, ಅದನ್ನು ಎಕ್ಸ್ಪ್ಲೈನ್ ಮಾಡಲಿ, ಮುಂದದ್ದು ಹೇಳ್ತೀನಿ. ಸರ್, ಕೇಂದ್ರ ಬಜೆಟ್ ನಿರೀಕ್ಷೆ ಇದೆ ಸರ್? ನಿರೀಕ್ಷೆ ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರಿಂದ ಕರ್ನಾಟಕಕ್ಕೆ.